ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರೇ, ಪ್ರೀತಿಯ ಸಹೋದ್ಯೋಗಿಗಳೇ, ವಿದ್ಯಾರ್ಥಿ ಮಿತ್ರರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಸಾಹಿತ್ಯ ಆಸಕ್ತಿ ಉಳ್ಳ ಪ್ರೀತಿಯ ಗಣ್ಯರೇ, ಇಂದು ನಮ್ಮೆಲ್ಲರಿಗೂ ವಿಶೇಷವಾದ ಹಾಗೂ ಸಂತೋಷದ ಕ್ಷಣವಿದು. ಸಮಾಜ ಕಾರ್ಯದಂತಹ ಮಾನವೀಯ ಮತ್ತು ಸಾಮಾಜಿಕ ಬದ್ಧತೆಯ ವಿಷಯವನ್ನು ಒಳಗೊಂಡಂತಹ ಸಮಾಜ ಕಾರ್ಯ ಪಕ್ಷಿ ನೋಟ ಎಂಬ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಮತ್ತು ಆ ಕೃತಿಯ ಕುರಿತು ಮಾತನಾಡುವುದು ನನಗೆ ಅತ್ಯಂತ ಗೌರವ ಹಾಗೂ ಸಂತೋಷದ ವಿಷಯ. ಸಮಾಜ ಕಾರ್ಯವೆಂದರೆ ಕೇವಲ ಒಂದು ಪಠ್ಯ ವಿಷಯವಲ್ಲ, ಅದು ಮಾನವೀಯತೆ, ಸಹಾನುಭೂತಿ, ಸಾಮಾಜಿಕ ನ್ಯಾಯ ಮತ್ತು ಸೇವಾ ಮನೋಭಾವ ಜೀವಂತದ ಅಭ್ಯಾಸವಾಗಿದೆ. ವ್ಯಕ್ತಿಯಿಂದ ಆರಂಭಿಸಿ ಸಮಾಜದ ಮಟ್ಟದವರೆಗೆ ನಡೆಯುವ ಸಮಗ್ರ ಅಭಿವೃದ್ಧಿಯ ಪ್ರಯತ್ನವೇ ಸಮಾಜ ಕಾರ್ಯ. ಈ ವಿಶಾಲ ವಿಷಯವನ್ನು ಸರಳವಾಗಿ, ಕ್ರಮಬದ್ಧವಾಗಿ ಹಾಗೂ ಪ್ರಾಯೋಗಿಕ ದೃಷ್ಟಿಯಿಂದ ವಿವರಿಸುವುದು ಸುಲಭದ ಮಾತಲ್ಲ. ಆದರೆ ಈ ಸವಾಲಿನ ಕಾರ್ಯವನ್ನು ಡಾಕ್ಟರ್ CR ಗೋಪಾಲ್ ಸರ್ ಅವರು ಸಮಾಜ ಕಾರ್ಯ ಪಕ್ಷಿ ನೋಟ ಎಂಬ ಈ ಕೃತಿಯ ಮೂಲಕ ಅತ್ಯಂತ ಸಮರ್ಥವಾಗಿ ನೆರವೇರಿಸಿದ್ದಾರೆ. ತಮ್ಮ ದೀರ್ಘಕಾಲದ ಅಧ್ಯಯನ, ಕ್ಷೇತ್ರಾನುಭವ ಮತ್ತು ಸಾಮಾಜಿಕ ಬದ್ಧತೆಯನ್ನು ಆಧಾರವಾಗಿ ಇಟ್ಟುಕೊಂಡು ಸಮಾಜ ಕಾರ್ಯದ ತತ್ವಗಳು, ಸಿದ್ಧಾಂತಗಳು, ಕಾರ್ಯಪದ್ಧತಿಗಳು ಹಾಗೂ ಕ್ಷೇತ್ರ ಕಾರ್ಯದ ಅನ್ವಯಿಕತೆಯನ್ನು ಅವರು ಈ ಕೃತಿಯಲ್ಲಿ ಅರ್ಥಗರ್ಭಿತವಾಗಿ ನಿರೂಪಿಸಿದ್ದಾರೆ. ವ್ಯಕ್ತಿಗತ ಕಾರ್ಯ, ವೃಂದಗತ ಕಾರ್ಯ, ಸಮುದಾಯ ಸಂಘಟನೆ, ಸಾಮಾಜಿಕ ಕಲ್ಯಾಣ, ಸಮಾಜ ಕಾರ್ಯ ಸಂಶೋಧನೆ, ಸಾಮಾಜಿಕ ಕ್ರಿಯೆ, ಗ್ರಾಮೀಣ ಮತ್ತು ನಗರಾಭಿವೃದ್ಧಿ, ಹಂಚಿನ ಸಮುದಾಯಗಳ ಸೇವೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮುಂತಾದ ಅನೇಕ ಆಯಾಮಗಳು ಈ ಕೃತಿಯಲ್ಲಿ ಸಮಗ್ರವಾಗಿ ಒಳಗೊಂಡಿದೆ. 6 ಅಧ್ಯಾಯಗಳನ್ನು ಒಳಗೊಂಡಿರುವಂಥ ಈ ಕೃತಿಯು ನಿಜಕ್ಕೂ ಓದುಗರಿಗೆ ರಸದೌತಣವಾಗಿದೆ. ಸಮಾಜ ಕಾರ್ಯದ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿಧಾನಗಳನ್ನು ಸವಿಸ್ತಾರವಾಗಿ ಅರ್ಥ ಮಾಡಿಕೊಳ್ಳಲು ಈ ಕೃತಿಯು ಅತ್ಯಂತ ಮೌಲ್ಯಯುತವಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂತಹ ಮೌಲ್ಯಯುತ ಶಿಕ್ಷಣ ಕೃತಿಯನ್ನು ಪುಸ್ತಕ ರೂಪದಲ್ಲಿ ಸಮಾಜಕ್ಕೆ ತಲುಪಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ನಿರತ ಪಬ್ಲಿಕೇಶನ್ಸ್ನ ಶ್ರೀಯುತ ರಮೇಶ್ MS ಸರ್ ಅವರ ಕಾರ್ಯವನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಶಂಸಿಸಬೇಕು. ಸಮಾಜ ಕಾರ್ಯದಂತಹ ಅಕಾಡೆಮಿಕ್ ವಿಷಯಗಳ ಸಾಹಿತ್ಯ ಅಭಿವೃದ್ಧಿಗೆ ಅವರು ನೀಡುತ್ತಿರುವ ನಿರಂತರ ಬೆಂಬಲ ವಿದ್ಯಾರ್ಥಿ, ಸಮುದಾಯ ಮತ್ತು ಸಂಶೋಧಕರಿಗೆ ದೊಡ್ಡ ಶಕ್ತಿಯಾಗಿ ಪರಿಣಾಮ ಬೀರಿದೆ. ಸಮಾಜ ಕಾರ್ಯ ಪಕ್ಷಿ ನೋಟದ ಕೃತಿ ಸಮಾಜ ಕಾರ್ಯವನ್ನು ಕೇವಲ ವೃತ್ತಿಯಂತೆ ಅಲ್ಲ, ಸಾಮಾಜಿಕ ಬದ್ಧತೆಯ ಬದುಕಿನ ಮಾರ್ಗವೆಂದು ಅರಿಯಲು ಓದುಗರಿಗೆ ಪ್ರೇರಣೆ ನೀಡುತ್ತದೆ. ಸಮಾಜ ಕಾರ್ಯದ ಅಧ್ಯಯನ ಮತ್ತು ಅಭ್ಯಾಸ ಕ್ಷೇತ್ರದಲ್ಲಿ ಈ ಕೃತಿ ಒಂದು ಮಹತ್ವದ ಉಲ್ಲೇಖ ಗ್ರಂಥವಾಗಲಿದೆ ಎಂಬುದು ನನ್ನ ದೃಢ ನಂಬಿಕೆ. ಸಮಾಜ ಕಾರ್ಯದ ಪಕ್ಷಿ ನೋಟ ಹಾಗೂ ಅವರ ಪ್ರತಿಯೊಂದು ಕೃತಿಯು ಸಮಾಜ ಕಾರ್ಯದ ಕ್ಷೇತ್ರದಲ್ಲಿ ಗೌರವಾನ್ವಿತ ಮತ್ತು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಆ ನಿಟ್ಟಿನಲ್ಲಿ ಈ ಸಮಾಜ ಕಾರ್ಯದ ಪಕ್ಷಿ ನೋಟದ ಒಂದು ಕೃತಿಯೂ ಕೂಡ ಹೆಚ್ಚು ಘಟ್ಟವನ್ನು ತಲುಪುವುದರಲ್ಲಿ ಅನುಮಾನವಿಲ್ಲ. ಸ್ವತಃ ನಾನು ಈ ಪುಸ್ತಕವನ್ನು ಓದಿ ಅರ್ಥೈಸ್ಕೊಂಡಿದ್ದೀನಿ. ಇದು ಓದುಗರಿಗೆಲ್ಲರಿಗೂ ತುಂಬ ಅಲ್ಲಿ ಬಳಸಿರುವಂಥ ಪದ ಪುಂಜಗಳು ತುಂಬ ಮನಸ್ಸಿಗೆ ಮುಟ್ಟುವಂಥದ್ದು ಮತ್ತು ತುಂಬ ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಕೃತಿಯಲ್ಲಿ ಕಾರ್ಯಪದ್ಧತಿಗಳ ರೂಪರೇಖೆಗಳು, ಮಾನವೀಯ ಮೌಲ್ಯಗಳು, ಸೇವಾ ಮನೋವೃತ್ತಿಯ ನಿರ್ಮಾಣ ಮತ್ತು ಸಮಾಜದ ವಿವಿಧ ವರ್ಗಗಳೊಂದಿಗೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ವಿಧಾನಗಳ ಕುರಿತು ಆಳವಾದ ಚರ್ಚೆ ಕಂಡುಬರುತ್ತದೆ. ಆದ್ದರಿಂದ ಸಮಾಜ ಕಾರ್ಯ ಅಧ್ಯಯನದಲ್ಲಿರುವ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಕಾರ್ಯನಿರ್ವಹಿಸುವ ವೃತ್ತಿಪರರಿಗೆ ಹಾಗೂ ಸಮಾಜ ಸೇವಾ ಮನೋಭಾವ ಹೊಂದಿರುವ ಓದುಗರಿಗೆ ಅತ್ಯಂತ ಉಪಯುಕ್ತವಾಗುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ಈ ಕೃತಿಯು ಸಮಾಜ ಕಾರ್ಯದ ಸಾಹಿತ್ಯವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಲು ಸಹಕಾರಿಯಾಗಿರುತ್ತದೆ ಎಂಬುದರಲ್ಲಿ ಸಂಶಯವೂ ಕೂಡ ಇಲ್ಲ. ಈ ಸಂದರ್ಭದಲ್ಲಿ ಲೇಖಕರಾದ ಡಾಕ್ಟರ್ CR ಗೋಪಾಲ್ ರವರಿಗೆ ಮತ್ತು ಪ್ರಕಾಶಕರಾದ ಶ್ರೀಯುತ ರಮೇಶ್ MS ರವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕೃತಿ ಸಮಾಜ ಕಾರ್ಯದ ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದ ಸ್ಥಾನವನ್ನು ಗಳಿಸಲಿ ಎಂದು ತುಂಬ ಹೃದಯದಿಂದ ಹಾರೈಸುತ್ತೇನೆ. ಕೊನೆಯದಾಗಿ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಮ್ಮ ವಿಶ್ವವಿದ್ಯಾನಿಲಯದ ಸಭಾಂಗಣದಲ್ಲಿ ಆಯೋಜಿಸಲು ಅನುವು ಮಾಡಿಕೊಟ್ಟಂಥ ನಮ್ಮ ಗೌರವಾನ್ವಿತ ಕುಲಪತಿಗಳಾದ ರಮೇಶ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ಈ ಅವಕಾಶಕ್ಕಾಗಿ ತುಂಬ ಹೃದಯದ ಅನಂತ ಧನ್ಯವಾದಗಳು. ಧನ್ಯವಾದ.